ಅಮ್ಮ, ಯಪ್ಪ, ಪರವಾಗಿಲ್ವೇನಪ್ಪ? ನೋವಿದೆಯಾ? ಪೇಷಂಟ್ ಕಡೆಯವರು ಬನ್ನಿ. ಜಾಸ್ತಿ ಮಾತಾಡ್ಸೋಕೆ ಹೋಗ್ಬೇಡಿ, ನೋಡಿಕೊಂಡು ಆಚೆ ಹೋಗ್ರಿ. ಆರಾಮಾಗಿದ್ದೀರಾ ಬಾವ? ನಿಮ್ಮನ್ನು ನೋಡೋಕ್ಕೆ ಗೌರಮ್ಮ, ಚಂದ್ರು, ನನ್ನ ತಂಗಿ ಎಲ್ಲರೂ ಬಂದವ್ರೆ. ಬೇಗ ಚೇತರಿಸ್ಕೊಳ್ಳಿ. ಕಂಡ್ಲಬ್ಬ ಮೈದ, ಆರಾಮಾಗಿದ್ದೀನಿ. ಸ್ವಲ್ಪ ಬೆನ್ನು ನೋವು, ಕಾಲು ನೋವಿದೆ. ಬೇಗ ಹುಷಾರಾಗ್ತೀನಿ ಬಿಡಿ, ನೀವೇನು ಯೋಚನೆ ಮಾಡಬೇಡಿ. ಅಯ್ಯೋ ಬೀಗ್ರೆ, ಮದುವೆ ಹತ್ರದಲ್ಲಿ ಈ ಥರ ಆಗೋಯ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಆಗಬೇಕಾಗಿದ್ದು ಆಗೋಯ್ತು. ಬೇಗ ಹುಷಾರಾಗಿ. ಇನ್ನೇನು ಮಾಡೋಕ್ಕಾಗುತ್ತೆ? ಚಂದ್ರ ಇದ್ದಾನೆ, ಅವನೆಲ್ಲ ಮಾಡ್ಕೋತಾನೆ. ನೀವು ಬೇಗ ಹುಷಾರಾಗಿ, ಏನು ಯೋಚನೆ ಮಾಡಬೇಡಿ. ಅಪ್ಪ ಹುಷಾರಾಗಿದ್ದೀರಪ್ಪ? ಹ್ಞೂ ಮಗಳೇ, ನನಗೇನಾಗಿಲ್ಲ. ಸ್ವಲ್ಪ ಬೆನ್ನು ನೋವು, ಕಾಲು ನೋವಿದೆ. ಬೇಗ ಹುಷಾರಾಗ್ತೀನಿ, ಯೋಚನೆ ಮಾಡಬೇಡಿ. ಚಂದ್ರು, ಮನೆ ಕೆಲಸ ಮಾಡ್ಕೊಪ್ಪ ನೀನು, ಮದುವೆ ಹತ್ರದಲ್ಲೇ ಇದೆ. ಆಯಿತು ಬಿಡಿಯಪ್ಪ, ನಾ ಎಲ್ಲ ಕೆಲಸ ಮಾಡ್ಕೋತೀನಿ. ನೀವೇನು ಯೋಚನೆ ಮಾಡಬೇಡಿ. ಬೇಗ ಡಿಸ್ಚಾರ್ಜ್ ಆಗಿ ಮನೆಗೆ ಬನ್ನಿ. ಮಾವ, ನೋವೆಲ್ಲ ಹೀಗೆ ಹೇಗಿದೆ? ನಿಧಾನವಾಗಿ ನೋಡ್ಕೊಂಡು ರಸ್ತೆ ದಾಟೋದಲ್ವ ಮಾವ? ಅಯ್ಯೋ ಅಳಿ ಅಂದರೆ ನಾನು ನಿಧಾನವಾಗಿ ರಸ್ತೆ ದಾಟ್ತಾ ಇದ್ದೆ ನೋಡಿಕೊಂಡು. ಯಾರೂ ಗೊತ್ತಿಲ್ಲ, ಸ್ಪೀಡಾಗಿ ಬಂದು ಗುದ್ದಿಸ್ಬಿಟ್ಟ. ನನ್ನ ಅಮ್ಮ ಅಂತ ಕಿರ್ಚ್ಕೊಂಡು ಬಿದ್ದಿದ್ದೆ, ನನಗೆ ಇನ್ನೇನು ನೆನಪಾಗಿಲ್ಲ. ಹೋಗಲಿ ಬಿಡಿ ಮಾವ, ಸದ್ಯಕ್ಕೆ ನೀವು ಹುಷಾರಾಗಿ. ಮದುವೆ ಬಗ್ಗೆ ಏನು ಯೋಚನೆ ಮಾಡಬೇಡಿ. ರೀ, ನೀವು ನೋಡ್ಕೊಂಡಲ್ವಾ ರಸ್ತೆ ದಾಟೋದು? ಹಾಂ, ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆಗಿರಿ ನಮ್ಮ ಕತೆ ಏನು ಹೇಳಿ, ನಮ್ಮ ಗತಿ ಹೇಳಿ. ನಮ್ಮನ್ನು ಯಾರು ನೋಡ್ಕೋತಾ ಇದ್ರು? ಸದ್ಯ ದೇವರು ಒಳ್ಳೇದು ಮಾಡ್ದ. ಇಲ್ಲ ಅಂದಿದ್ರೆ ನಮ್ಮ ಕತೆ ಏನಾಗ್ತಿತ್ತು ಏನು. ಆಯಿತು, ಮದುವೆ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಬೇಗ ಹುಷಾರಾಗಿ, ನಾವೆಲ್ಲ ಮಾಡ್ಕೋತೀವಿ. ಚಂದ್ರು ಇದ್ದಾನೆ, ಅವ್ನು ನೋಡ್ಕೋತಾನೆ ಎಲ್ಲ. ನೋಡ್ಕೊಂಡೇ ಇರಕ್ಕೂ ನಾನು ರಸ್ತೆ ದಾಟಿದ್ದು. ಅದು ಯಾವನೋ ರಾಂಗ್ ರೂಟಲ್ಲಿ ಬಂದು ಗುದ್ದಿಸ್ಬಿಟ್ಟ. ಏನು ಮಾಡೋದು ಬಿಡಿ, ಸರಿ ಆಗೋಯ್ತು, ಯೋಚನೆ ಮಾಡಿದ್ರೆ ಏನು. ಸರಿ, ಮದುವೆ ಕಾರ್ಡು ಪ್ರಿಂಟು ಕೊಟ್ಟಿದ್ದೀನಿ. ಚಂದ್ರ ಹೋಗಿ ಇಸ್ಕೊಬರೋ ಕೇಳು. ಎಲ್ಲ ಕೆಲಸ ಮುಗಿಸ್ಕೊಳ್ಳಿ. ಆಗೋ ಟೈಮ್ಗೆ ಮದುವೆ ಆಗ್ಬಿಡ್ಲಿ. ನನ್ನ ಗೌರಿ ಮದುವೆ ನಿಲ್ಲಬಾರ್ದು. ಇನ್ನು 15 ದಿನ ಇದೆ. ನಾನು ಸುಧಾರಿಸ್ಕೊಳ್ಳೋದು ಎಷ್ಟು ದಿನ ಆಗುತ್ತೆ ಏನೋ. ನೀವೆಲ್ಲ ರೆಡಿ ಮಾಡ್ಕೊಳ್ಳಿ. ಅದೇ ಡೇಟ್ಗೆ ಮದುವೆ ಮಾಡಿ ಮುಗಿಸ್ಬಿಡೋಣ. ನನಗೆ ಹಿಂಗಾಯ್ತು ಅಂತ ನನ್ನ ಮಗಳು ಮದುವೆ ನಿಲ್ಸೋಕ್ಕಾಗುತ್ತೆ? ಅಯ್ಯೋ ಬೀಗ್ರೆ, ನೀವು ಮದುವೆ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಮೊದಲು ಸುಧಾರಿಸ್ಕೊಳ್ಳಿ. ಮದುವೆ ಹೇಗೋ ಆಗುತ್ತೆ. 15 ದಿನ ಅಲ್ಲ ಅಂದರೆ 3 ತಿಂಗಳಿಗೆ ಮಾಡೋಣಂತೆ. ಮೊದಲು ನೀವು ಹುಷಾರಾಗಿ, ಅದು ಮುಖ್ಯ ನಮಗೆ. ಇಲ್ಲ ಬೀಗ್ರೆ, ನನ್ನ ಮಗಳು ಮದುವೆ 10 ದಿನಕ್ಕೆ ಆಗಬೇಕು. ನಾನು ಬೇಗ ಹುಷಾರಾಗ್ತೀನಿ. ಡಾಕ್ಟ್ರ್ ಏನಿಲ್ಲ, ನಾಳೆ ಡಿಸ್ಚಾರ್ಜ್ ಮಾಡಿಕೊಡ್ತೀನಿ. ಸ್ವಲ್ಪ ಶಾಕ್ಗೆ ನಿಮಗೆ ಹಿಂಗಾಗಿದೆ. ಮಧ್ಯೆ ಬಂದು ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಬೆನ್ನು ನೋವು, ಕಾಲು ನೋವು ಅಷ್ಟೇ, ತಲೆಗೇನು ಜಾಸ್ತಿ ಪೆಟ್ಟಾಗಿಲ್ಲ. ಚಂದ್ರು, ಮದುವೆ ಕಾರ್ಡ್ ಪ್ರಿಂಟು ಕೊಟ್ಟಿದ್ದೀನಿ. ನಾಳೆ ಕೊಡ್ಬೋದು ಅನಿಸುತ್ತೆ. ಈಸ್ಕೊಬಂದು ನೀನು ದೂರದ ಸಂಬಂಧಿಕರಿಗೆಲ್ಲ ಕಾರ್ಡ್ ಕೊಡು, ಆಯಿತಾ? ನಮ್ಮ ಊರವ್ರಿಗೆ ಬೇಕಾದ್ರೆ ಮದುವೆ ನಾಳೆ ಅಂತ ಹೇಳ್ಕೊಂಡ್ರೆ ಆಯಿತು. ಈಗ ಬೇರೆ ಬೇರೆ ಊರವ್ರಿಗೆಲ್ಲ ಕೊಡ್ತಾಯಿರು, ನಾನು ಬರ್ತೇನೆ. ನನಗೇನಾಗಿಲ್ಲ, ಸ್ವಲ್ಪ ನೋವಿದೆ. ನಾನು ಸುಧಾರಿಸ್ಕೋತೀನಿ. ನಿಮ್ಮ ಮದುವೆ ಕೆಲಸ ನಿಲ್ಲಿಸ್ಬೇಡಿ, ಮುಂದುವರಿಸಿ. ರುಕೋ, ನಿನ್ನ ಮನೆ ಧೂಳು ಅದು ಇದು ಹೊಡಿತಾ ಇರು. ಚಂದ್ರನೇ ಸಾಮಾನೆಲ್ಲ ತಂದುಕೊಡ್ತಾನೆ. ಚಂದ್ರು, ಜವಾಬ್ದಾರಿಯಾಗಿ ಮಾಡಪ್ಪ. ನನ್ನ ಕೈಲಂತೂ ಸದ್ಯಕ್ಕೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ನಮ್ಮ ಗೌರಿ ಮದುವೆ ಅಂತೂ ನಿಲ್ಲಬಾರ್ದು, ಅದೇ ದಿನಕ್ಕೆ ಆಗಬೇಕು. ಅಪ್ಪ, ನೀವು ಮೊದಲು ಸುಧಾರಿಸ್ಕೊಳ್ಳಿ. ಮದುವೆ ಮಾತಿರಲಿ. ಮದುವೆನ 3 ತಿಂಗಳು ಬಿಟ್ಟು ಮಾಡ್ಬೋದು. ಇವಾಗ ಏನು ಅರ್ಜೆಂಟ್ ಇಲ್ಲ ಅಪ್ಪ. ಮೊದಲು ನೀವು ಹುಷಾರಾಗಿ ಮನೆಗೆ ಬನ್ನಿ, ನನಗಷ್ಟೇ ಸಾಕು. ಹ್ಞೂ ಮಾವ, 3 ತಿಂಗಳು ಬಿಟ್ಟು ಮಾಡ್ಕೊಳ್ಳೋಣ. ಅರ್ಜೆಂಟ್ ಏನಿಲ್ಲ. ನೀವು ಸುಧಾರಿಸ್ಕೊಳ್ಳಿ. ನೀವು ಸುಧಾರಿಸ್ಕೊಂಡ್ರೆ ಬೇಕಾದರೆ ಮದುವೆನ ನಿಧಾನವಾಗೇ ಮಾಡ್ಬೋದು. ಅಷ್ಟೊಂದು ಅರ್ಜೆಂಟ್ ಏನಿಲ್ಲ. ಬಾವ, ನೀವು ಮೊದಲು ಸುಧಾರಿಸ್ಕೊಳ್ಳಿ. ಮದುವೆ ಮಾತಿರಲಿ. ನಮ್ಮ ಚಂದ್ರನೇ ಹೇಳ್ತಾ ಇಲ್ವಾ 3 ತಿಂಗಳು ಬಿಟ್ಟೆ ಮದುವೆ ಮಾಡ್ಕೋತೀನಿ ಅಂತ. ಇನ್ನೇನು ಆಗ್ಬೇಕು ಹೇಳಿ? 3 ತಿಂಗಳು ಬಿಟ್ಟೆ ಮದುವೆ ಆದ್ರಾಯ್ತು. ಅಷ್ಟೊಂದು ಏನು ಅರ್ಜೆಂಟ್ ಇಲ್ಲ, ಬೇಗ ಮಾಡಬೇಕು ಅಂತ. ಸುಧಾರಿಸ್ಕೊಂಡು ಮನೆಗೆ ಬನ್ನಿ ಮೊದಲು ನೀವು. ಹ್ಞೂ ಬೀಗ್ರೆ, ಮದುವೆ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. 3 ತಿಂಗಳು ಬಿಟ್ಟೆ ಮಾಡ್ಕೊಳ್ಳೋಣ. ನೀವು ಮೊದಲು ಸುಧಾರಿಸ್ಕೊಳ್ಳಿ. ಇನ್ನೇನು ಗಂಡು ಹೆಣ್ಣಿಗೆ ನಿಶ್ಚಿತಾರ್ಥ ಆದಮೇಲೆ ನಿಮ್ಮ ಮಗಳು ಯಾವತ್ತಿದ್ರು ನಮ್ಮ ಮನೆ ಸೊಸೆನೇ, ಗೌರಿ ಯಾವತ್ತಿದ್ರು ನಮ್ಮ ಮನೆ ಸೊಸೆನೇ ಅಂತ ಒಪ್ಕೊಂಡಾಗಿದೆ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಮೊದಲು ಸುಧಾರಿಸ್ಕೊಳ್ಳಿ ನೀವು. ಇಲ್ಲ ಬೀಗ್ರೆ, ಆ ಥರ ಮಾತಾಡಬೇಡಿ ಬೀಗ್ರೆ. ನನಗೇನಾಗಿಲ್ಲ. ಸ್ವಲ್ಪ ಬೆನ್ನು ನೋವಿದೆ, ಕಾಲು ನೋವಿದೆ ಅಷ್ಟೇ. ನಾನಿಲ್ಲ ಅಂದರೆ ಏನಂತೆ, ನನ್ನ ಮಗನೇ ಎಲ್ಲ ಕೆಲಸನೂ ಮಾಡ್ಕೊತಾನೆ. ಅವನು ಇನ್ನೇ ಚಿಕ್ಕವನಲ್ವಲ್ಲ, ದೊಡ್ಡವನಾಗಿದ್ದಾನೆ. ಎಲ್ಲ ಜವಾಬ್ದಾರಿನೂ ಅವ್ನು ಒತ್ಕೊ ಮಾಡ್ತಾನೆ. ನಾವು ಲಗ್ನ ಕಟ್ಸಿರೋ ಡೇಟ್ಗೆ ನನ್ನ ಮಗಳ ಮದುವೆ ಆಗಬೇಕು. ನಿಂತೋಗ್ಬಾರ್ದು ಬೀಗ್ರೆ. ಆಯಿತು ಬಿಡ್ರಿ, ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಗೌರಿ ಮದುವೆ ಅದೇ ದಿನಕ್ಕೆ ಅದೇ ಲಗ್ನದಲ್ಲೇ ಆಗುತ್ತೆ. ನೀವು ಮೊದಲು ಸುಧಾರಿಸ್ಕೊಳ್ಳಿ, ಅಷ್ಟೇ ಸಾಕು ನಮಗೆ. ಇದೇನಿದು ಎಲ್ಲ ಒಟ್ಟೊಟ್ಟಿಗೆ ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ? ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ? ಎಲ್ಲ ಆಚೆ ಬನ್ನಿ. ಒಬ್ಬರು ಇದ್ದರೆ ಸಾಕು ಪೇಷಂಟ್ ಹತ್ರ. ಜಾಸ್ತಿ ಮಾತಾಡಿಸ್ಬೇಡಿ ಅಂತ ಮೊದಲೇ ಹೇಳಲಿಲ್ವಾ?
ಎಲ್ಲ ಗುಂಪು ಕೊಟ್ಕೊಂಡು ಮಾತಾಡ್ತಿದ್ದೀರಲ್ಲ, ಬನ್ನಿ ಆಚೆ ಎಲ್ಲರೂ. ಸರಿ ಬಾವ, ನಾವು ಆಚೆ ಇರ್ತೀವಿ. ಡಾಕ್ಟ್ರು ಬೈತಾವ್ರೆ ಜಾಸ್ತಿ ಜನ ಇರಬಾರ್ದು ಅಂತ. ನನಗೇನೂ ಆಗಿಲ್ಲ, ನಾಳೆ ಡಿಸ್ಚಾರ್ಜ್ ಮಾಡಿಸ್ಕೊಬರ್ತೇನೆ. ನೀವೆಲ್ಲ ಮನೆಗೆ ಹೋಗ್ರಿ. ಬೀಗ್ರೆ ಮೈದ ಅಳಿಯಂದ್ರೆ ನೀವು ಹೊರಡಿ. ಮೊದಲು ನನ್ನ ಹತ್ರದಲ್ಲಿ ನನ್ನ ಮಗ ಇರ್ತಾನೆ ಚಂದ್ರು. ಗೌರಿ ರುಕೋ, ಮನೆಗೆ ಹೋಗಿ ನೀವು. ನಾಳೆ ಡಿಸ್ಚಾರ್ಜ್ ಮಾಡಿಸ್ಕೊಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಅಂಥದ್ದು ಏನಾಗಿಲ್ಲ ನನಗೆ. ನಿಮ್ಗೆ ಯಾರಿಗೂ ಗೊತ್ತಾಗಲ್ವಾ ಇಷ್ಟು ಜನ ನಿಂತ್ಕೊಂಡು ಪೇಷಂಟ್ ಹತ್ರ ಮಾತಾಡಬಾರ್ದು ಅಂತ? ಹೊರಡಿ ಎಲ್ಲ. ಗುಂಪು ಕಟ್ಕೊಂಡು ಏನು ಮಾತಾಡ್ತಿರೋದು? ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬಾರ್ದು, ಜಾಸ್ತಿ ಏನೂ ಮಾತಾಡಿಸ್ಬಾರ್ದು. ಇವಾಗ ತಾನೇ ಎಚ್ಚರ ಆಗಿದ್ದಾರೆ, ಎಲ್ಲ ಗುಂಪು ಕಟ್ಕೊಂಡು ಮಾತಾಡ್ತಿದ್ದೀರಲ್ಲ. ಹೊರಡಿ ಹೊರಡಿ ಎಲ್ಲ. ಸರಿ ಮಾವ, ನಾನು ಹೋಗಿದ್ದು ಬರ್ತೀನಿ. ಅತ್ತೆ, ಗೌರಿ, ಚಂದ್ರು ಹೋಗಿ ಬರ್ತೀವಿ. ಅಪ್ಪ ಬನ್ನಿ ಹೊರಡೋಣ. ನೋಡಪ್ಪ ಬನ್ನಿ. ಸರಿ ರೀ, ಹಾಗಿದ್ರೆ ನಾವು ಮನೆಗೆ ಹೋಗಿರ್ತೀವಿ. ನಿಮ್ಮ ಹತ್ರ ಚಂದ್ರು ಇರ್ತಾನೆ. ಗೌರಿ ನಡೆಯಮ್ಮ, ನಾವು ಮನೆಗೆ ಹೋಗೋಣ. ಚಂದ್ರು ಇರ್ತಾನೆ ಅಪ್ಪನ ಹತ್ರ. ಡಾಕ್ಟ್ರೇ, ನಮ್ಮಪ್ಪ ಅವ್ರನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಅವ್ರ ಕಂಡೀಷನ್ ನೋಡಿಬಿಟ್ಟು ನಾಳೆ ಇಲ್ಲ ಅಂದರೆ ನಾಳೆ ಡಿಸ್ಚಾರ್ಜ್ ಮಾಡ್ತೀನಮ್ಮ. ಅವ್ರಿಗೇನು ಅಂತಿದ್ದು ಜಾಸ್ತಿ ಪೆಟ್ಟಾಗಿಲ್ಲ, ಸ್ವಲ್ಪ ಸೊಂಟೆ, ಕಾಲಿಗೆ, ಕೈಗೆ, ತಲೆಗೆ ಸ್ವಲ್ಪ ಏಟಾಗಿತ್ತು. ಈಗ ಪರವಾಗಿಲ್ಲ, ಚೇತರಿಸ್ಕೊಂಡಿದ್ದಾರೆ. ನಾಳೆ ಇದ್ದು ಡಿಸ್ಚಾರ್ಜ್ ಮಾಡ್ತೀನಿ ಬಿಡಿ. ನಾವು ಹೋಗೋದಾ? ಏನಾದರೂ ಬೇಕಾದರೆ ಫೋನ್ ಮಾಡಿಸಿಯಪ್ಪ. ಗೌರಿ, ನೀನೇನು ಯೋಚನೆ ಮಾಡಬೇಡ, ನನಗೆ ಏನಾಗಿಲ್ಲ. ಡಾಕ್ಟ್ರೆ ಹೇಳಲಿಲ್ವಾ ಏನೂ ಆಗಿಲ್ಲ ಅಂತ? ಹೋಗಿ ಮದುವೆಗೆ ಬೇಕಾದ್ದೆಲ್ಲ ತಯಾರಿ ಮಾಡ್ಕೋತಾಯಿರಿ. ನಾನು ಬಂದುಬಿಡ್ತೇನೆ ಬೇಗ ಡಿಸ್ಚಾರ್ಜ್ ಮಾಡಿಸ್ಕೊಂಡು. ಚಂದ್ರು ಹುಷಾರು, ಅಪ್ಪನ ಹುಷಾರಾಗಿ ನೋಡ್ಕೊ. ಬಾ ಗೌರಿ, ಹೋಗೋಣ. ಇರಿ ಅಪ್ಪ, ಅಮ್ಮನ್ನು ಗೌರಿನೂ ಆಟೋ ಹತ್ತಿಸ್ಬಿಟ್ಟು ಬರ್ತೇನೆ. ನಿಮ್ಮ ಅವನು ನಿಮ್ಮ ಅಕ್ಕನ್ನು ಆಟೋ ಹತ್ತಿಸ್ಬಿಟ್ಟು ಕಳಿಸ್ಬಿಟ್ಟು ಬಾ. ಇವಾಗ ಹೇಗಿದ್ದೀರಾ ದೇವಪ್ಪ ಅವರೇ? ನೋವೆಲ್ಲ ಕಮ್ಮಿ ಆಗಿದೆಯಾ? ಹೌದು ಸರ್, ನೋವು ಸ್ವಲ್ಪ ಕಮ್ಮಿ ಆಗಿದೆ, ಆದರೆ ಕಾಲೇ ಎತ್ತಕ್ಕಾಗ್ತಾ ಇಲ್ಲ ಸರ್. ಸರ್ ಬೇಗ ಡಿಸ್ಚಾರ್ಜ್ ಮಾಡಿಕೊಡಿ, ನನ್ನ ಮಗಳ ಮದುವೆ ಬೇರೆ ಹತ್ರದಲ್ಲಿದೆ. ಆಯಿತು ದೇವಪ್ಪ ಅವರೇ, ನೀವು ಚೇತರಿಸ್ಕೊಂಡ್ರೆ ಬೇಗ ಡಿಸ್ಚಾರ್ಜ್ ಮಾಡಿ ಕಳಿಸ್ತೇನೆ. ಸರಿ ಸರ್. ನಮ್ಮ ನರ್ಸು ಬಂದು ನಿಮಗೆ ಬೇರೆ ಗ್ಲೂಕೋಸ್ ಕಟ್ಟಿದ್ರಾ? ಹೌದು ಡಾಕ್ಟ್ರೆ, ಬೇರೆ ಗ್ಲೂಕೋಸ್ ಕಟ್ಟಿದ್ರು. ಇದು 3ನೇ ಗ್ಲೂಕೋಸ್ ಡಾಕ್ಟ್ರೆ. ಓ ಹೌದಾ, ಸರಿ ಬಿಡಿ. ಇನ್ನು ಗ್ಲೂಕೋಸ್ ಕಟ್ಟೋ ಅವಶ್ಯಕತೆ ಇಲ್ಲ, ಇಷ್ಟೇ ಸಾಕು. ನೀವು ಸ್ವಲ್ಪ ಸ್ವಲ್ಪ ತಿರುಗಾಡ್ತಾ ಇರಿ. ನೋವು ಹಾಗೇ ಇರುತ್ತೆ ಸ್ವಲ್ಪ ದಿನಗಂಟ, ಆಮೇಲೆ ಬೇಗ ಹುಷಾರಾಗ್ತೀರಾ. ಸರಿಯಾಗಿದ್ದರೆ ನಾನು ಬೇರೆ ಪೇಷಂಟ್ ನೋಡಬೇಕು, ನಾನು ಹೋಗ್ತೇನೆ. ರುಕ್ಕಕ್ಕ, ಆಸ್ಪತ್ರೆಯಿಂದ ಇವಾಗ ಬಂದ್ರಾ? ದೇವಪ್ಪ ಅವ್ರ ಕಂಡೀಷನ್ ಹೇಗಿದೆ ಇವಾಗ? ಆರಾಮಾಗಿದ್ದಾರೆ ತಾನೇ? ಹ್ಞೂ ಸರೋಜಾ, ಆರಾಮಾಗಿದ್ದಾರೆ. ದೇವರು ದೊಡ್ಡವನು. ಸದ್ಯ ಏನು ಅಷ್ಟೊಂದು ನೋವಾಗಿಲ್ಲ, ಪರವಾಗಿಲ್ಲ, ಚೇತರಿಸ್ಕೊಂಡಿದ್ದಾರೆ. ಅವ್ರ ಕಂಡೀಷನ್ ನೋಡಿಬಿಟ್ಟು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅಯ್ಯೋ ಪಾಪ, ಮಗಳ ಮದುವೆ ಹತ್ರದಲ್ಲಿ ಇಟ್ಕೊಂಡು ಈ ಥರ ಆಗಬಾರ್ದಾಗಿತ್ತು. ಹೋಗ್ಲಿ ಬಿಡಿ ರುಕ್ಕಕ್ಕ, ನೀವೇನು ಯೋಚನೆ ಮಾಡಬೇಡಿ. ದೇವಪ್ಪ ಅವರು ಬೇಗ ಚೇತರಿಸ್ಕೋತಾರೆ. ಹಾಗೇನಿಲ್ಲ ಶಿಲ್ಪ, ಇವಾಗ ಚೆನ್ನಾಗಿದ್ದಾರೆ, ಚೇತರಿಸ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ. ನಾಳೆನೇ ಡಿಸ್ಚಾರ್ಜ್ ಮಾಡಿ ಕಳಿಸ್ಬೋದು. ಏನೋ ಸ್ವಲ್ಪ ಕಾಲು ನೋವು ಅಂತ ಅಂತಿದ್ರು ಅಷ್ಟೇ. ದೊಡ್ಡಮ್ಮ, ನೀವು ಹೋಗುವಾಗ ನನ್ನೂ ಕರೆಯೋದಲ್ವ? ನಾನು ಬರ್ತಿರ್ಲಿಲ್ವಾ? ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ, ದೊಡ್ಡಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಇವಾಗ ಅಂಗಡಿಗೆ ಹೋಗಿದ್ನಲ್ಲ, ರಂಗಣ್ಣ ಅವರು ಹೇಳಿದ್ರು, ಅದಕ್ಕೆ ಓಡ್ ಬಂದೆ ವಿಚಾರಿಸೋಣ ಅಂತ. ಇವಾಗ ಹೋಗಿದ್ದ ಆಸ್ಪತ್ರೆಗೆ ಬಂದ್ರಂತಲ್ಲ, ಹೇಗಿದ್ದಾರೆ ದೊಡ್ಡಪ್ಪ ಅವರು? ಚೆನ್ನಾಗಿದ್ದಾರೆ ಶಂಕರು, ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತಾರೆ. ನಾಳೆ ಇಲ್ಲ ನಾಳಿದ್ದು ಕಂಡೀಷನ್ ನೋಡ್ಬಿಟ್ಟು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತೇನೆ ಅಂದರು. ಸ್ವಲ್ಪ ಕಾಲು ನೋವಿದೆ ಅಂತೆ ಅಷ್ಟೇ. ಸರಿ, ನೀನು ಇಲ್ಲೇ ಇದ್ಕೊಂಡು ಸ್ವಲ್ಪ ಮನೆ ಕೆಲಸ ಮಾಡಿಕೊಡು. ನಿಮ್ಮ ದೊಡ್ಡಪ್ಪನ ಕೈಲಂತೂ ಆಗಲ್ಲ ಸದ್ಯಕ್ಕೆ. ನೀನು ಚಂದ್ರ ಇಬ್ಬರು ಓಡಾಡ್ಕೊಂಡ್ರಪ್ಪ. ಕೆಲಸದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಬಿಡಿ ದೊಡ್ಡಮ್ಮ, ನಾಳೆಯಿಂದ ಇಲ್ಲೇ ಇದ್ಕೊಂಡು ಮಾಡ್ತೇನೆ. ದೊಡ್ಡಪ್ಪ ಹುಷಾರಾಗಿ ಬಂದರೆ ಅಷ್ಟೇ ಸಾಕು ಮನೆಗೆ. ಸರಿ ಅಕ್ಕ, ನನಗೂ ಮನೇಲಿ ಕೆಲಸ ಇದೆ. ಚಿಂಟು ಬೇರೆ ಮನೇಲೇ ಇದ್ದ, ಅವನು ಹೊಟ್ಟೆ ಹಸಿತಿದೆ, ಅಡುಗೆ ಮಾಡುವಂತಿದ. ಹೋಗಿ ಅಡುಗೆ ಮಾಡ್ತೇನೆ ಇರಿ ಅಕ್ಕ, ಇನ್ನೂ ಮಾಡಿರಲಿಲ್ಲ ಇವತ್ತು. ಸರಿ ಕಣ್ರಿ, ಹೋಗಿ ಬನ್ನಿ, ನನಗೂ ಮನೇಲಿ ಕೆಲಸ ಇದೆ. ಇವಾಗ ತಾನೇ ಬಂದ್ವಿ. ನಾಳೆ ಇದು ಬನ್ನಿ ಎಲ್ಲರೂ. ಅಕ್ಕಿ ಸೋಸ್ಕೊಳ್ಳೋರಂತೆ, ಮದುವೆ ಅಕ್ಕಿ ಜಾಸ್ತಿ ಇದೆ, ಒಬ್ಳೆ ಕೈಲೇ ಆಗಲ್ಲ. ಬನ್ನಿ ಒಳಗೆ ಹೋಗೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಮನೆ ಧೂಳು ಹೊಡೀರಿ ಒಂದು ಸಾಕಾಯಿತು, ಯಾರೂ ಹೊಡ್ಕೊಡ್ಲಿಲ್ಲ. ಮದುವೆ ಬೇರೆ ಹತ್ರದಲ್ಲಿದೆ, ಇನ್ನೇನು ಮಾಡೋದು, ನಾನೇ ಹೊಡಿತೇನೆ. ಧೂಳು ಬೇರೆ ಮೂಗು ಬಾಯಿಗೆ ಹೋಗುತ್ತೆ. ಇಷ್ಟೊತ್ತಾದರೂ ಯಾರೂ ಬರಲಿಲ್ಲ. ರಾಜ ಹೆಂಡತಿ ಮನೆಗೆ ಹೋದ, ಬರಲಿಲ್ಲ. ಇವ್ರು ಮದುವೆ ಕಾರ್ಡ್ ಪ್ರಿಂಟು ಕೊಟ್ಬಿಟ್ಟು ಬರ್ತೀನಿ ಅಂತ ಹೋದವ್ರು ಬೆಳಗ್ಗೆ, ಇಷ್ಟೊತ್ತಾದರೂ ಬರಲಿಲ್ಲ. ಇನ್ನೂ ಏನು ಮಾಡ್ತಿದ್ದಾರೋ ಏನೋ.
ನನಗೂ ಚೇರ್ ಹಾಕೊಳ್ದೆ ಯಾವುದೂ ಎಡ್ಸೋದಿಲ್ಲ ಇನ್ನೊಂದು ಸ್ವಲ್ಪ ಉದ್ದ ಬೆಳೆದಿದ್ರೆ ಏನಾಗ್ತಿತ್ತು